ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ಬಂದು ಟ್ಯೂಸ್ಡೇ ವ್ಲಾಗ್. ನಮ್ಮಪ್ಪ ಊರಿಂದ ಬಂದಿದ್ದರು. ನಮ್ಮ ಮಾವಂಗೆ ಹುಷಾರಿರಲಿಲ್ಲ, ಸೊ ನೋಡೋದಕ್ಕೆ. ಮತ್ತು ತುಂಬ ದಿನ ಆಗಿತ್ತು ಅವ್ರು ನಮ್ಮ ಮನೆಗೆ ಬಂದು ಕೂಡ. ಸೊ ಅದಕ್ಕೋಸ್ಕರ ಊರಿಂದ ಬಂದಿದ್ದರು. ಅವ್ರು ಬಂದಿದ್ದು ಮಧ್ಯಾಹ್ನ ಟೂ ಓ ಕ್ಲಾಕ್ ಆಗಿತ್ತು ಅನ್ಕೋತೀನಿ. ಸೊ ಬಂದು ಊಟ ಮಾಡ್ತಾಯಿದ್ರು. ಅವಾಗ ವೈನಿದಿಗೆ ಮೊಸರನ್ನ ಅಂದರೆ ಇತ್ತೀಚೆಗೆ ತುಂಬ ಇಷ್ಟಪಡ್ತಾಳೆ. ಮೊದಲು ಕೊಡ್ತಾ ಇರಲಿಲ್ಲ, ಈಗ ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾವಪ್ಪ ಊಟ ಮಾಡುವಾಗ ಅವಳು ಕೂಡ ಶೇರ್ ಮಾಡ್ಕೊಂಡು ತಿಂತಾ ಇದ್ಲು. ಅವಳಿಗೆ ಈ ಥರ ಊಟ ಮಾಡುವಾಗ ಅವಳಿಗೆ ತಟ್ಟೆನಲ್ಲಿ ಶೇರ್ ಮಾಡಿಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳು ವಾಯ್ಸ್ ಕೇಳಿಸ್ಬೋತಾ ಇರ್ಬೋದು, ಆಟ ಆಡ್ತಾ ಇದ್ದಾಳೆ. ಸೊ ಹಾಗೆ ಅವಳು ನಮ್ಮ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಬಾಲಲ್ಲಿ ಆಟ ಆಡಿದ್ಲು. ಕ್ಯಾಚ್ ತಾತ ಅಂತ. ಈಗೀಗ ಒಂದೊಂದು ವರ್ಡ್ ಹೇಳ್ತಾಳೆ ಅವಳು. ಆಲ್ಮೋಸ್ಟ್ ವರ್ಡ್ಸ್ನ ಕಲ್ತಿದ್ದಾಳೆ ಇವಾಗ. ಸೊ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು. ನೆಕ್ಸ್ಟ್ ನಾನು ಅಪ್ಪ ಮತ್ತು ವೈನಿಧಿ ಹೊರಟಿದ್ದು ನನ್ನ ಅಕ್ಕ ಮನೆಗೆ. ನಮ್ಮ ಅಕ್ಕ ಮನೆ ಇರೋದು ಕನಕಪುರ ರೋಡ್. ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋದರೆ 5 ಮಿನಿಟ್ಸ್. ಸೊ ಏನಂದರೆ ನಾವು ಅಪ್ಪ ಬರೋದೇ ಅಪರೂಪ. ಸೊ ನಮ್ಮ ಮನೇಲಿ ಸ್ವಲ್ಪ ದಿನ, ಅಲ್ಲೊಂದು ಸ್ವಲ್ಪ ದಿನ ಇರಲಿ ಅನ್ನೋ ಪ್ಲ್ಯಾನಲ್ಲಿ ಒನ್ ಡೇ ಇಟ್ಕೊಂಡಿದ್ವಿ. ನಮ್ಮ ಮನೇಲಿ 1 ದಿನ ಇದ್ದರು, ಮತ್ತು ನಮ್ಮ ಅಕ್ಕ ಮನೆ 1 ದಿನ ಇದ್ದರು. ಅವ್ರದ್ದು ಬಿಸ್ನೆಸ್ ಇದೆ. ಅಣ್ಣ ಮತ್ತು ಅಪ್ಪ ಇಬ್ಬರು ನೋಡ್ಕೋತಾರೆ. ಅವನು ಕೆಲ್ಸಕ್ಕೆ ಬೇರೆ ಹೋಗ್ತಾನೆ ಅಣ್ಣ. ಸೊ ಹಾಗಾಗಿ ಮ್ಯಾನೇಜ್ ಮಾಡೋದಕ್ಕೆ ಆಗಲ್ಲ ಅಂತ ಅವರೆಲ್ಲೂ ಜಾಸ್ತಿ ದಿನ ಉಳಿಯೋದಿಲ್ಲ. ಇನ್ನಿದೆ ಮೆಟ್ರೋ ಸ್ಟೇಷನಲ್ಲಿ ಸ್ಟೆಪ್ಸ್ ನಾನೇ ಇಳಿತೀನಿ ಅಂತ ಹಠ ಮಾಡ್ತಾ ಇದ್ಲು. ನನಗೆ ಎಷ್ಟು ಬಿದ್ದುಬಿಡ್ತಾಳೆ ಅಂತ ಎಷ್ಟು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಆದರೂ ಅವಳೇ ಇಳಿದ್ಬಿಟ್ಲು. ಈಗ ಮೆಟ್ಲು ಇಳಿತೀನಿ, ಹತ್ತುತ್ತೀನಿ ಅಂತೆಲ್ಲ ಹಠ ಮಾಡ್ತಾಳೆ. ನೆಕ್ಸ್ಟ್ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಅಕ್ಕ ಮನೆಗೆ ಹೋಗ್ತಿದ್ವಿ. ಸೊ ಇವಾಗಂತೂ ಯಪ್ಪ ಎಷ್ಟು ಬಿಸಿಲಿರುತ್ತೆ ಅಂದರೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಲ್ಲಕ್ಕಾಗಲ್ಲ, ಅಷ್ಟು ಟಯರ್ಡ್ ಅನ್ನಿಸ್ಬಿಡುತ್ತೆ. ಅಷ್ಟು ಬಿಸಿಲಿದೆ ಇವಾಗ. ಮನೆ ಒಳಗಿದ್ರೆ ಚಳಿ, ಹೊರಗಡೆ ಹೋದರೆ ಅಷ್ಟು ಬಿಸಿಲು. ಸೊ ಆಮೇಲೆ ಇದು ನಮ್ಮ ಅಕ್ಕ ಮನೆಗೆ ರೀಚ್ ಆಗಿದ್ದ ಹಾಗೆ ಒಂದು ಗ್ಲಿಮ್ಸ್ ಹಾಕಿದ್ದೀನಿ. ಅವಳು ಆಫೀಸ್ ಹೋಗಿದ್ಲು. ಅವಳು ಬರೋದಕ್ಕೂ ನಾವು ಅಲ್ಲಿ ರೀಚ್ ಆಗೋದಕ್ಕೂ 1 ಅವರ್ ಡಿಫ್ರೆನ್ಸ್ ಇತ್ತು ಅಷ್ಟೇ. ನಾವು ಹೋದ್ವಿ. ಆಮೇಲೆ 1 ಅವರ್ಗೆಲ್ಲ ಅವಳು ಬಂದಳು. ಅವಳು ವರ್ಕ್ ಮಾಡ್ತಿದ್ದಾಳೆ. ಆ್ಯಂಡ್ ಅವಳು ಕೂಡ ಯೂಟ್ಯೂಬರ್. ಅವ್ರದ್ದು ಚಾನಲ್ ನೇಮ್ ಬಂದು ವತ್ಸಲಾ ವಿಜಯ್ ಅಂತ. ಸೊ ಮಕ್ಕಳು ಹೊರಗಡೆ ಆಟ ಆಡ್ತಾಯಿದ್ರು. ಇವರಿಬ್ಬರು ನನ್ನ ಅಕ್ಕ ಮಕ್ಕಳು, ಒಂದೇ ಸೈಕಲಲ್ಲಿ ಇರೋರು, ಅಣ್ಣ ತಂಗಿ. ಯೋಹನ್ ಮತ್ತು ವಿಸ್ಮಯ ಅಂತ ಅವ್ರ ಹೆಸರು. ಸೊ ಯೋಹನ್ ಮತ್ತು ವಿಸ್ಮಯ ಆಟ ಆಡ್ತಾಯಿದ್ರು. ಬಾವ ವರ್ಕ್ ಫ್ರಮ್ ಹೋಮ್ ಇದ್ದರು. ಅವರು ವರ್ಕಲ್ಲಿ ಇದ್ದಿದ್ದರಿಂದ ಇವರು ಹೊರಗಡೆ ಸೈಕಲಲ್ಲಿ ಆಟ ಆಡ್ತಾಯಿದ್ರು. ಸೊ ನಾವು ಬಂದಮೇಲೆ ವೈನಿಧಿನೂ ಸ್ವಲ್ಪ ಹೊತ್ತು ಅವ್ರ ಜೊತೆ ಹೋಗಿ ಆಟ ಆಡಿದ್ಲು. ಮಕ್ಕಳು ಜೊತೆ ಇದ್ರೇ ಒಂಥರ ಆ್ಯಕ್ಟಿವ್ ಅನ್ನಿಸ್ತಾರೆ ನನಗನ್ಸೋ ಪ್ರಕಾರ. ಈ ಬರೀ ದೊಡ್ಡವ್ರ ಜೊತೆ ಇದ್ದರೆ ಒಂಥರ ಅವರು ಸಿಂಗಲ್ಲಾಗೇ ಬೆಳೀತಾರೆ. ಮಕ್ಕಳಿಗೆಲ್ಲ ಕಿರ್ಚಾಡ್ಕೊಂಡು ಆಟ ಆಡ್ತಾ ಇದ್ದಾರೆ. ಅವಳಿಗೆ ಒಂಥರ ಫುಲ್ ಖುಷಿಯಾಗ್ಬಿಟ್ಟಿದ್ಲು ಅವಳು. ನಾನು ಆಲ್ಮೋಸ್ಟ್ ಇವಾಗೂ ಕೂಡ ನಾನು ನನ್ನ ಅಕ್ಕ ಮನೆಯೇ ಇದ್ದೀನಿ. ಅವಳು ಆಲ್ಮೋಸ್ಟ್ ನಾನು 5 to 6 ಡೇಸಿಂದ ಇಲ್ಲೇ ಇದ್ದೀನಿ. ಅಷ್ಟು ದಿನವೂ ಒಂದೊಂದು ಟೈಮ್ನು ಒಂದೊಂದು ಮಿನಿಟ್ನು ಅವಳು ಎಂಜಾಯ್ ಮಾಡಿದ್ದಾಳೆ. ಸ್ವಲ್ಪ ಮಕ್ಕಳೆಲ್ಲ ಇಲ್ಲಿ ಜಾಸ್ತಿ ಇರೋದ್ರಿಂದ ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾಳೆ. ಅದೇ ವಿಸ್ಮಯ ಬೇಡ ಬಾ ಕಡೆ. ವಿಸ್ಮಯ ಬೀಳ್ತೀಯ ಚಿನ್ನ. ನಿಧಾನ ಓಡು, ಅವಳು ಬಿದ್ಬಿಡ್ತಾಳೆ. ನಿಧಾನ ಓಡು ಮಗಳೇ. ಜಾರ ಬಂದಿ ಎಲ್ಲ ಅದು ಚಿನ್ನಿ, ಕಾಲು ಎಲ್ಲ ಏಟಾಗುತ್ತೆ. ಜಾರ ಬಂಡಿ ನಾ ಬೀಳ್ತೀಯ. ಚಿನ್ನಿ ಜಾರ ಬಂಡಿ ಅಲ್ಲಮ್ಮ ಅದು. ಕಾಲೆಲ್ಲ ಇದಾಗ ಪ್ಯಾಂಟ್ ಹಾಕಿಲ್ಲ ನೀನು ವೈನಿಧಿ, ಕಾಲೆಲ್ಲ ಹಬ್ಬು ಆಗುತ್ತೆ. ಬಾಲ್ ಕೊಡಿಲಿ ನನ್ನ ಕೈಗೆ, ಬಾಲ್ ಕೊಡು ನನ್ನ ಕೈಗೆ. ಆಟ ಆಡಂಗೆ ಹಂಗೆ ಆಟ ಆಡೋಗು. ಯಾರು ಚಿನ್ನ ಅದು?
ಇಟ್ಕೋ ಅಕ್ಕನ ನೀನು. ಹಾಯ್ ವೈದಿದಿ. ಹಾಯ್ ವಿಸ್ಮಯ. ನೆಕ್ಸ್ಟ್ ನಮ್ಮ ಭಾವ ಮತ್ತು ನಮ್ಮಪ್ಪ ಇಬ್ಬರು ಚೆಸ್ ಆಡ್ತಾಯಿದ್ರು. ನಮ್ಮಪ್ಪ ಅಂತೂ ಚೆಸ್ಸಲ್ಲಿ ಫುಲ್ ಎಕ್ಸ್ಪರ್ಟ್. ಮೊದಲಿಂದನೂ ಅಷ್ಟೇ ನಾವು ಚಿಕ್ಕವ್ರು ಇರುವಾಗಿಂದನೂ ಚೆಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ನಾವು ತುಂಬ ಟೈಮ್ ಅದನ್ನೇ ಆಡ್ತಾಯಿದ್ವಿ. ಈಗ ಎಲ್ಲ ಬ್ರೇಕ್ ಆಗೋಯ್ತು. ಅದು ಮೆಮೊರಿ ಪವರ್ನ ಇಂಪ್ರೂವ್ ಮಾಡುತ್ತೆ ಅಂದ್ಬಿಟ್ಟು ನಮ್ಮಪ್ಪ ತುಂಬ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಅದನ್ನು ಹೇಳ್ಕೊಡೋರು. ಮತ್ತು ನಮ್ಮಪ್ಪ ಫುಟ್ಬಾಲ್ ಪ್ಲೇಯರ್ ಕೂಡ. ಅವಾಗೆಲ್ಲ ಚೆನ್ನಾಗಿ ಆಡೋರು ನಮ್ಮಪ್ಪ ಫುಟ್ಬಾಲ್ ಮತ್ತು ಚೆಸ್ಸು ನಾನು ನಮ್ಮ ಅಕ್ಕಂಗಂತೂ ತುಂಬ ಇಷ್ಟ ಚೆಸ್ ಆಡೋದು. ಅವಾಗ ಕೂಡ ಆಡ್ತಾಯಿದ್ವಿ. ನಾವು ಎಲ್ಲ ಕೆಲಸಕ್ಕೆ ಸೇರಿದ್ಮೇಲೆ ಎಲ್ಲ ಒಂಥರ ಬ್ರೇಕ್ ಆಗೋಯ್ತು. ಸೊ ವೈನಿದಿನೂ ಕೂಡ ಹೋಗಿ ಚೆಸ್ ಆಡ್ತಾಯಿದ್ಲು. ಒಂದು ನಿಮಿಷ ಈಗ ಇಲ್ಲಿ ಇದು ವಾಪಸ್ ಇಲ್ಲಿಡು. ಇದು ಇಲ್ಲಿಡವ ಇಲ್ಲಿ ಇದು ಇಲ್ಲಿಡವ ಹಿಂಗೆ ಹಿಂಗಿಟ್ಟು ಇಡವ ಇದನ್ನ. ಈ ಥರ ಆಟಗಳನ್ನೆಲ್ಲ ಮಕ್ಕಳಿಗೆ ಕಲಿಸ್ಬೇಕು. ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಕೇರಮ್ ಎಲ್ಲ ಅಷ್ಟು ಆಡಿರಲಿಲ್ಲ, ಬಟ್ ಚೆಸ್ ಅಂದರೆ ತುಂಬ ಇಷ್ಟಪಡ್ತಿದ್ವಿ. ಎಷ್ಟೊಂದು ಥರ ಚೆಸ್ ಬೋರ್ಡ್ಸ್ ಎಲ್ಲ ತಂದುಕೊಟ್ಟಿದ್ರು ನಮ್ಮಪ್ಪ. ಸೊ ಅದೇ ನೆನೆಸ್ಕೊತಿದ್ವಿ ಅವ್ರು ಆಡುವಾಗ ನಾವು ಎಷ್ಟೆಲ್ಲ ಆಡ್ತಾಯಿದ್ವಿ. ಈಗ ನೋಡೋ ಕ್ರೇಜೇ ಇಲ್ಲ, ಅದಕ್ಕೆ ಟೈಮ್ ಇಲ್ಲ. ಎಸ್ಪೆಷಲಿ ಕ್ರೇಜ್ ಇಲ್ಲ ಅನ್ನೋದಕ್ಕೆ ಟೈಮೇ ಇಲ್ಲ, ಹಂಗಾಗ್ಬಿಟ್ಟಿದೆ ಅಂತ. ಆಮೇಲೆ ಊಟಕ್ಕೆ ನಾವೆಲ್ಲ ಹೊರಗಿಂದ ಆರ್ಡರ್ ಮಾಡಿದ್ವಿ. ನೈಟ್ ಊಟಕ್ಕೆ ನಮ್ಮ ಮನೇಲೆಲ್ಲ ನಾನ್ ವೆಜ್ ತಿಂದಿದ್ವಿ, ಮಾಡಿದ್ದೆ. ಸೊ ಹಾಗಾಗಿ ಹೋಟೆಲಿಂದ ತರ್ಸೋಣ, ಇಲ್ಲಿ ಯಾವುದೋ ಹೋಟೆಲ್ ಚೆನ್ನಾಗಿದೆ ಹೊಸದಾಗಿ ಓಪನ್ ಆಗಿರೋದು ಅಂತ ಹೇಳಿದ್ರು. ಸೊ ಇಷ್ಟು ಐಟಮ್ಸ್ ತರಿಸಿದ್ವಿ. ಯಾವುದು ಚಿಕನ್ ಐಟಮ್ಸ್ ತರಿಸಿರ್ಲಿಲ್ಲ, ಎಲ್ಲ ಮಟನ್ ಮತ್ತು ಫುಡ್ ಆರ್ಡರ್ ಮಾಡಿದ್ವಿ. ಸೊ ಎಲ್ಲ ಚೆನ್ನಾಗಿತ್ತು. ಫುಲ್ ಗಡತ್ತಾಗಿ ತಿಂದು ಒಳ್ಳೆ ನಿದ್ದೆ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಡೇ ಅಪ್ಪ ಹೊರಡಬೇಕಾಗಿತ್ತು. ಸೊ ಸ್ವಲ್ಪ ನಾನ್ ವೆಜ್ ಎಲ್ಲ ಉಳಿದಿತ್ತು, ಫಿಶೆಲ್ಲ ಆರ್ಡರ್ ಮಾಡ್ಕೊಂಡಿದ್ವಿ. ಎಲ್ಲ ಚೆನ್ನಾಗಿ ಊಟ ಮಾಡಿ ಇವರೆಲ್ಲ ನೋಡಿ ಹೇಗೆ ಕುಣಿತಾ ಇದ್ದಾರೆ ಅಂದರೆ ರಾತ್ರಿ ಎಷ್ಟೊತ್ತಾದರೂ ಮಲಗಲ್ಲ ಎಲ್ಲ ಸೇರಿಕೊಂಡ್ರೆ. ನಾನು ಹೇಳೋದೇನೆಂದರೆ ಮಕ್ಕಳು ಜೊತೆ ಇದ್ದಷ್ಟು ಅವ್ರು ಆ್ಯಕ್ಟಿವ್ ಇರ್ತಾರೆ. ಅಣ್ಣ ತಂಗಿ ಅಕ್ಕ ತಮ್ಮ ಅನ್ನೋ ಬಾಂಡಿಂಗ್ ಬರಬೇಕು ಅಂದರೆ ಅವ್ರನ್ನ ಜಾಸ್ತಿ ಬೆರೆಯೋಕ್ಕೆ ಬಿಡಬೇಕು. ನಾವೆಲ್ಲೋ ಇರೋದು ಅವರೆಲ್ಲೋ ಇರೋದು, ಯಾವಾಗೋ ಒಂದು ಸಲ ಮೀಟ್ ಆಗೋದು, ಅದರಿಂದ ಏನೂ ಉಪಯೋಗ ಇಲ್ಲ. ಆವಾಗವಾಗ ಅವ್ರನ್ನ ಮೀಟ್ ಮಾಡಿಸ್ತಿರ್ಬೇಕು. ಏನು ಕಲ್ಚರ್ ಇದೆಯೋ ಅಂದರೆ ಏನು ಟ್ರೆಡಿಷನ್ ಇದೆಯೋ, ಈಗ ರಾಖಿ ಕಟ್ಟೋದಾಗಲಿ, ಇನ್ನೊಂದು ಗೌರಿ ಹಬ್ಬಕ್ಕೆ ಅಣ್ಣ ಏನಾದರೂ ಕೊಡೋದಾಗಿರಲಿ, ಅದನ್ನೆಲ್ಲ ಅವ್ರಿಗೆ ಈಗಲಿಂದನೇ ಫಾಲೋ ಮಾಡಿಸ್ಬೇಕು. ಸೊ ನೆಕ್ಸ್ಟ್ ಅವ್ರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸೊ ನನ್ನ ಮಗಳು ಒಬ್ಬಳೇ ಇರೋದ್ರಿಂದ ನನಗೆ ತುಂಬ ಆಸೆ ಈ ಥರ ಅಣ್ಣ ತಂಗಿ, ಅಣ್ಣ ತಮ್ಮ, ಅಕ್ಕ ತಮ್ಮ ಆ ಥರ ಎಲ್ಲ ಬೆರಿಬೇಕು ಅನ್ನೋದು ನನಗೆ ಆಸೆ. ಯಾಕಂದರೆ ನಾವು 3 ಜನ ಮಕ್ಕಳು, ನಾವು 3 ಜನನೂ ಹಾಗೆ ಇದ್ದೀವಿ ಇವತ್ತಿಗೂ. ಏನೇನಿದೆಯೋ ನಮ್ಮ ಪರ್ಸ್ನಲ್ಲೆಲ್ಲ ನಾವು ಶೇರ್ ಮಾಡ್ಕೋತೀವಿ. ಯಾರು ಏನಾದರೂ ಅನ್ಕೋಬೋದು. ನಾವು ಹುಟ್ಟು ಬೆಳೆದಾಗಿಂದ ನಮ್ಮಪ್ಪ ನಮ್ಮನ್ನು ಹೀಗೆ ಬೆಳೆಸಿದ್ದಾರೆ, ಇದೇ ರೀತಿಯಲ್ಲೇ ಬೆಳೆಸಿದ್ದಾರೆ. ಆ ಥರ ಬಾಂಡಿಂಗಿಂದನೇ ಬೆಳೆಸಿದ್ದಾರೆ. ನೀವು ನೋಡ್ಕೊಳ್ಳಿ, ಆ ಥರ ಎಲ್ಲ ನಾವು ಬೆಳೆದೇ ಇಲ್ಲ. ಸೊ ಹಾಗಾಗಿ ಪ್ರತಿಯೊಂದೂ ನಾವು ಶೇರ್ ಮಾಡ್ಕೋತೀವಿ. ಇವಾಗೂ ಚೆನ್ನಾಗಿದ್ದೀವಿ, ದೇವ್ರ ದಯೆಯಿಂದ ಯಾರ ಕಣ್ಣು ದೃಷ್ಟಿನೂ ಆಗಿಲ್ಲ. ಸೊ ಅದೇ ಥರ ನಮ್ಮ ಮಕ್ಕಳು ಇರಲಿ ಅನ್ನೋದೊಂದು ಖುಷಿ ಅಷ್ಟೇನೆ. ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಚಪಾತಿ ಮಾಡಿದ್ವಿ. ಭಾವ ಮತ್ತು ಅಕ್ಕ ಇಬ್ಬರು ಆಫೀಸ್ಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಬೇಗ ಎಲ್ಲ ಚಪಾತಿ ಲಟ್ಸಿ, ಮತ್ತು ಅಪ್ಪ ಮಧ್ಯಾಹ್ನ ಊರಿಗೆ ಹೋಗ್ತೀನಿ ಅಂತ ಅಂದರು. ಆಗಲೇ ಊರಿಂದ ಫೋನ್ ಬರ್ತಾಯಿತ್ತು ಬಾ ಅಂತ. ನಾವು ಇಟ್ಕೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಅವ್ರು ಇಷ್ಟು ದಿನ ಇದ್ದಿದ್ದೇ ಹೆಚ್ಚು. ಸೊ ಅದಕ್ಕೆ ತಾತ ಹೋದ್ರಾ? ತಾತ ಬೇಕಾ? ತಾತ ಬೇಕಾ ಚಿನ್ನ ನಿಂಗೆ? ನೋಡ ಅಕ್ಕ ಅಳ್ತಿದ್ದಾಳ. ಅಕ್ಕ ಸೈಲೆಂಟ್ ಆಗಿಲ್ವಾ ಚಿನ್ನ? ಅಕ್ಕ ಅಳ್ತಿದ್ದಾಳ ನಿನ್ ಥರ. ಯಾರು ಬೇಕು ನಿಂಗೆ? ಯಾರು ಬೇಕು ಹೇಳು? ತಾತ ಬೇಕಾ? ಹೋಗೋಣ ಬಾ ತಾತ ಮನೆಗೆ. ನಾವು ನೆಕ್ಸ್ಟ್ ಮಂತ್ ಹೋಗೋಣ. ತಾತ ಇಲ್ಲೇ ಹೋಗಿ ಬರ್ತಾರೆ ತಾತ. ಬಾ ವಿಸ್ಮಯ,
ಬಿಟ್ಟು ಆಯ್ತು. ಅವ್ರ ತಾತ ಊರಿಗೆ ಹೋದ್ರು ಅಂತ ವೈನಿದಿ ಫುಲ್ ಅಳು. ನೆಕ್ಸ್ಟ್ ನಾವು ನೈಟ್ ಇಲ್ಲಿ ನಮ್ಮ ಅಕ್ಕ ಮನೆ ಹತ್ರ ಪಾನಿಪುರಿ ಮಾಡ್ತಾರೆ. ದ ಚಾಟ್ಸ್ ಬೆಸ್ಟ್ ಅಂತನೋ ಏನೋ ಅದು ಶಾಪ್ ನೇಮು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ, ಫುಲ್ಲು ಫ್ರೆಶ್ ಆಗಿರುತ್ತೆ. ಸೊ ಅದಕ್ಕೆ ತಿನ್ನೋಣ ಅಂತ ಹೋಗ್ತಾ ಇದ್ವಿ ಗಾಡಿನಲ್ಲಿ. ಫಸ್ಟ್ ಟೈಮ್ ಅವಳು ಮುಂದೆ ಕೂತಿರೋದು. ನಾನು ಯೂಶ್ವಲಿ ಅಕ್ಕ ಮನೆಗೆ ಬಂದಾಗೆಲ್ಲ ಅಲ್ಲಿ ಪಾನಿಪುರಿ ತಿನ್ನೋದಕ್ಕೆ ಹೋಗ್ತೀನಿ, ಅಷ್ಟಿಷ್ಟ ನನಗೆ. ವೈನಿಧಿ ಮುಂದೆ ಕೂತಿದ್ಲು, ಅವಳು ಫಾರ್ ದ ಫಸ್ಟ್ ಟೈಮ್ ಅವಳು ಮುಂದೆ ಇರೋದು, ನಿಂತಿರೋದು. ಹೋಗುವಾಗ ರಿಟರ್ನು ಕೂತ್ಕೊಂಡಿದ್ಲು. ಅವಳು ಸಖತ್ ಮಜಾ ಮಾಡಿದ್ಲು ಆ ಥರ ಕೂತ್ಕೊಂಡು ನಿಂತ್ಕೊಂಡು ಹೋಗೋದನ್ನ ಗಾಡಿನಲ್ಲಿ. ಅವ್ರಿಗೆಲ್ಲ ಫಸ್ಟೇ ಒಂದೊಂದು ಪೂರಿ ಕೊಟ್ಟು ಕೂರಿಸಿದ್ವಿ, ಆಮೇಲೆ ನಾವು ಆರ್ಡರ್ ಮಾಡಿದ್ವಿ. ನಂಗೆ ಪರ್ಸ್ನಲಿ ಅಲ್ಲಿ ಹೇಳಬೇಕಂದ್ರೆ ಮಸಾಲೆ ಪುರಿ, ಬೇಲ್ಪುರಿ ಮತ್ತು ದಹಿ ಪುರಿ ಇದೆಲ್ಲದಕ್ಕಿಂತ ಪಾನಿಪುರಿ ಮಾಡ್ತಾರೆ. ಪೂರಿ ಎಷ್ಟು ಫ್ರೆಶ್ ಇರುತ್ತೆ ಗೊತ್ತಾ, ಅವ್ರ ಮನೆಯಲ್ಲೇ ಮಾಡ್ತಾರಂತೆ. ಹಾಗೆ ಇತ್ತೀಚೆಗೆ ಅವ್ರು ಜಾಮೂನ್ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ಒಂದು ಪಾನಿಪುರಿ ಇದ್ರ ಜೊತೆ ಜಾಮೂನ್ ಕೂಡ ಮನೆಯಲ್ಲೇ ಮಾಡಿ ತರ್ತಾರಂತೆ. ಅದು ಅಷ್ಟೇ ಸೂಪರಾಗಿತ್ತು, ಅಷ್ಟು ಸಾಫ್ಟಾಗಿ ಅಷ್ಟು ಟೇಸ್ಟಿಯಾಗಿತ್ತು. ಒಂದು ಕಡೆನೂ ಅದು ಏನು ಅಪ್ ಆ್ಯಂಡ್ ಡೌನ್ಸ್ ಆ ಥರ ಕ್ರ್ಯಾಕಿ ಥರ ಏನೂ ಇರಲಿಲ್ಲ. ಇದು ಜಾಮೂನು ಅಷ್ಟು ಸಾಫ್ಟಾಗಿ ಮಾಡಿದರು. ಸೊ ಅದನ್ನು ತೊಗೊಂಡ್ವಿ ಎಲ್ಲರೂ, ಜಾಮೂನು ಮತ್ತು ನಾನು ಪಾನಿಪುರಿ ಫಿಕ್ಸು, ಆಮೇಲೆ ಬೇಲ್ಪುರಿ ಮತ್ತು ಕಾಂಗ್ರೆಸ್ ಮಸಾಲ ಮತ್ತು ದಹಿ ಪುರಿ, ಆಮೇಲೆ ಸುಕ್ಕ ಪುರಿ, ಹಿಂಗೆ ಏನೇನೋ ತೊಗೊಂಡ್ವಿ. ಸೊ ಊಟನೂ ಮಾಡೋಂಗಿರಲಿಲ್ಲ, ಅಷ್ಟು ಚೆನ್ನಾಗಿ ತಿನ್ಕೊಂಡು ಬಂದಿದ್ವಿ. ಚೆನ್ನಾಗಿ ಮಾಡ್ತಾರೆ ಅವ್ರು, ಯಾವುದೂ ರೆಡಿಮೇಡ್ ತರೋದಿಲ್ಲ, ಎಲ್ಲ ಮನೆಯಲ್ಲೇ ಮಾಡೋದು. ಯೋಹನ್ ಸೈಕಲಲ್ಲಿ ಬಂದ, ನಾವೆಲ್ಲ ಗಾಡಿನಲ್ಲಿ ಹೋಗಿದ್ವಿ. ವೈನಿಧಿ ಹೋಗ್ತೀನಿ ನಾನು ಸೈಕಲ್ ಓಡಿಸ್ತೀನಿ ಅಂತ ಓಡ್ತಾ ಇದ್ದಾಳೆ ಅವ್ರ ಅಣ್ಣನ ಹಿಂದೆ. ಸೊ ಇದೆಲ್ಲ ನೋಡೋದಕ್ಕೊಂಥರ ಖುಷಿ ಅನಿಸುತ್ತೆ. ಅವಳು ಇದ್ದಿದ್ದು ಅಷ್ಟು ದಿನನೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ದಾಳೆ ಇಲ್ಲಿ. ಮಕ್ಕಳು ಜಾಸ್ತಿ ಇದ್ರಲ್ವ, ಸೊ ಅವಳಿಗೂ ಟೈಮ್ ಪಾಸ್ ಆಗ್ತಾಯಿತ್ತು. ನೆಕ್ಸ್ಟ್ ವಿಸ್ಮಯನ ರೌಂಡ್ ಹಾಕಿಸ್ತಾ ಇದ್ದ ಯೋಹನ್. ರೋಡ್ಗೆಲ್ಲಾದರೂ ಹೋಗ್ಬಿಡ್ತಾರೆ ಅಂತ ನಾವೇ ಆದಷ್ಟು ಕಂಟ್ರೋಲ್ ಮಾಡ್ತಾಯಿದ್ವಿ. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವ್ಯೂಸ್ ಚೆನ್ನಾಗಿ ಬರ್ತಾಯಿದೆ, ಬಟ್ ಸಬ್ಸ್ಕ್ರೈಬರ್ಸೇ ಆಗ್ತಾಯಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಯಾರಿದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನಂದು ಯೂಟ್ಯೂಬ್ ಲಿಂಕ್ನ ಶೇರ್ ಮಾಡಿ ಅಂತ ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಬರಲ್ಲ, ಹೋಗು ನೀನು. ನಾನು ನಡ್ಕೊಂಬರ್ತೀನಿ ನೋಡು, ಹೆಂಗೂ ಹಾಕಾಕ್ಬೇಕು. ಅವಳು ಕಂಫರ್ಟ್ ಐತೇನೆ.